ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ರಿಗೂ ಇಂಗ್ಲೀಷ್ ಟೈಪಿಂಗ್ ಡೇ 2ಗೆ ಸ್ವಾಗತ. ಡೇ 1ನಲ್ಲಿ ನಾವು ಈ ಆಲ್ಫಾಬೆಟ್ ಅರೇಂಜ್ಮೆಂಟನ್ನು ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಎ ಟು ಸೆಮಿಕೋಲನ್ ಈ ಮಿಡಲ್ ರೋ ಅಥವಾ ಹೋಮ್ ರೋನ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಇವತ್ತು ಕೂಡ ಈ ಹೋಮ್ ರೋನ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ನೋಡಿ, ಈ ಎಡಗೈನ ಬೆರಳುಗಳು ಹೀಗೆ ಎ ಎಸ್ ಡಿ ಎಫ್, ಮತ್ತು ಬಲಗೈದು ಸೆಮಿಕೋಲನ್ ಎಲ್ ಕೆ ಜೆ. ಇದು ಹೆಬ್ಬೆರಳು ಈ ಸ್ಪೇಸ್ ಬಾರ್ ಮೇಲೆ, ಈ ಎರಡು ಹೆಬ್ಬೆರಳು ಈ ಸ್ಪೇಸ್ ಬಾರ್ ಮೇಲೆ. ಮತ್ತು ಈ ತೋರು ಬೆರಳು, ಎಡಗೈನ ತೋರು ಬೆರಳು ಜಿ, ಮತ್ತು ಬಲಗೈನ ತೋರು ಬೆರಳು ಹೆಚ್. ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಸೆಮಿಕೋಲನ್ ಎಲ್ ಕೆ ಜೆ ಹೆಚ್ ಜೆ ಸ್ಪೇಸ್. ಮತ್ತೊಮ್ಮೆ ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಸೆಮಿಕೋಲನ್ ಎಲ್ ಕೆ ಜೆ ಹೆಚ್ ಜೆ ಸ್ಪೇಸ್. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲೇ ನಾನು ನಿಮ್ಗೆ ತಿಳಿಸಿದ್ದೆ, ಎಫ್ ಮತ್ತು ಜೆ ಮೇಲೆ ಇಲ್ಲಿ ನೋಡಿ ಒಂದು ಚಿಕ್ಕ ಒಂದು ಗೀಟ್ ಇದೆ. ನೀವು ಮುಟ್ಟಿದ್ರೆ ಒಂಥರ ಬಂಪ್ ಥರ ಇದೆ. ನಾವು ನಮ್ಮ ಈ ಎರಡು ತೋರು ಬೆರಳಿದೆಯಲ್ಲ, ಎಫ್ ಮತ್ತು ಜೆ ಮೇಲೆ ಬಂದು ಕೂತ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದ ಬೆರಳುಗಳು ಕೂರುತ್ತೆ. ಅಬ್ಸರ್ವ್ ಮಾಡಿ, ಎಫ್ ಮತ್ತು ಜೆ ಮೇಲೆ ನಮ್ಮ ಈ ತೋರು ಬೆರಳುಗಳು ಎರಡು ಕೂರಿಸಿದ ನಂತರ ಆಟೋಮೆಟಿಕ್ಕಾಗಿ ಇನ್ನು ಮಿಕ್ಕಿದ ಕೀಪ್ಯಾಡ್ ಮೇಲೆ ನಮ್ಮ ಬೆರಳುಗಳು ಕೂರುತ್ತೆ. ಇವತ್ತಿನ ದಿವಸ ನೆಕ್ಸ್ಟ್ ಸ್ಟೇಜಿಂದ ಪ್ರಾಕ್ಟೀಸ್ ಮಾಡೋಣ. ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಟೈಪಿಂಗ್ ಸ್ಪೀಡಿಗೆ ಅಂತ ಹೇಳಿದ್ರೆ, ಈ ಶಿಫ್ಟಿಂಗ್ ಕೀಸ್, ಈ ತೋರು ಬೆರಳಿದೆಯಲ್ಲ ಇದು ಶಿಫ್ಟ್ ಮಾಡುತ್ತೆ ಜಿಗೂ ಮತ್ತು ಎಚ್ಚಿಗೂ. ಅದೇ ಥರ ಈ ಜೆ, ಈ ತೋರು ಬೆರಳು, ಬಲಗೈನ ತೋರು ಬೆರಳು ಹೆಚ್ ಮತ್ತು ಜೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಶಿಫ್ಟಿಂಗ್ ಕೀಸ್ ನಮಗೆ ಈಸಿ ಅನಿಸುತ್ತೆ. ಆಮೇಲೆ ಏನಾಗುತ್ತೆ, ಮಸಲ್ ಮೆಮೊರಿ ಸ್ಟಾರ್ಟ್ ಆಗುತ್ತೆ ಮತ್ತು ಫಿಂಗರ್ ಮೂಮೆಂಟ್ಸ್ ಈಸಿಯಾಗಿ ಫ್ಲೋ ಆಗುತ್ತೆ. ಈ ಕಿರುಬೆರಳಿದೆಯಲ್ಲ ಬಲಗೈದು, ಇದನ್ನು ನಾವು ಸೆಮಿಕೋಲನ್ ಮೇಲೆ ಇಡ್ತೀವಿ. ಇದು ಕೂಡ ಶಿಫ್ಟಿಂಗ್ ಕೀಸ್. ಇಲ್ಲಿ ನೋಡಿ, ಇಲ್ಲಿ ಕಾಮ ಇದೆಯಲ್ಲ, ಈ ರೀತಿ ಎರಡೆರಡು ಇರುತ್ತೆ. ಒಂದೊಂದು ಕೀಪ್ಯಾಡಲ್ಲಿ ಎರಡೆರಡು, ಒಂದು ಚಿಹ್ನೆ ಆಗಿರ್ಬೋದು ಅಥವಾ ಮಾರ್ಕ್ ಅಥವಾ ನಂಬರ್ಸ್ ಏನಾದರೂ ಇರುತ್ತೆ ಅಂದ್ಕೊಳ್ಳಿ. ನಾರ್ಮಲಾಗಿ ನಾವು ಟೈಪ್ ಮಾಡಿದಾಗ ಕೆಳಭಾಗದ್ದು ಟೈಪ್ ಆಗುತ್ತೆ. ಈ ಶಿಫ್ಟನ್ನು ಇಟ್ಕೊಂಡು ಟೈಪ್ ಮಾಡಿದಾಗ ಮೇಲ್ಭಾಗದ್ದು ಬರುತ್ತೆ. ಈ ಶಿಫ್ಟನ್ನು ಕೀನ ಯೂಸ್ ಮಾಡೋದು ಇವತ್ತಿನ ದಿವಸ ಬೇಡ, ನಾಳೆ ದಿವಸ ನೋಡೋಣ. ಇವತ್ತು ಈ ಬೆರಳುಗಳನ್ನು ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಫಸ್ಟ್ ಎ ಎಸ್ ಡಿ ಎಫಿಂದ ಬೇಡ, ಎಫ್ ಮತ್ತು ಜೆ ಮೇಲೆ ಇಟ್ಕೊಳ್ಳಿ. ನೋಡಿ, ಎಫ್ ಜಿ ಎಫ್ ಸ್ಪೇಸ್, ಮತ್ತೊಮ್ಮೆ ಎಫ್ ಜಿ ಎಫ್ ಸ್ಪೇಸ್, ಜೆ ಹೆಚ್ ಜೆ ಸ್ಪೇಸ್, ಜೆ ಹೆಚ್ ಜೆ ಸ್ಪೇಸ್, ಜಿ ಎಫ್ ಜಿ ಸ್ಪೇಸ್, ಮತ್ತೊಮ್ಮೆ ಜಿ ಎಫ್ ಜಿ ಸ್ಪೇಸ್, ಹೆಚ್ ಜೆ ಹೆಚ್ ಸ್ಪೇಸ್, ಹೆಚ್ ಜೆ ಹೆಚ್ ಸ್ಪೇಸ್. ಇದೇ ರೀತಿ ಪ್ರಾಕ್ಟೀಸ್ ಮಾಡುವಾಗ ಏನಾಗುತ್ತೆ ಅಂದರೆ ಪೊಸಿಷನ್ ಚೇಂಜ್ ಆಗೋಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ತಪ್ಪಾಯಿತು ಅನ್ನೋ ಅಗತ್ಯ ಇಲ್ಲ. ಇನಿಷಿಯಲ್ ಆಗಿ ಪ್ರಾಕ್ಟೀಸ್ ಮಾಡುವಾಗ ಬಿಗಿನರ್ಸಿಗೆ ಈ ರೀತಿ ಆಗೋದು ಸಹಜ. ನೋಡಿ, ಇನ್ನೊಂದು ಈ ಸೆಮಿಕೋಲನ್ ಇದೆಯಲ್ಲ, ಈ ಕಿರುಬೆರಳು, ಅದನ್ನು ಈ ಕಾಮಾಗೂ ಉಪಯೋಗಿಸ್ತೀವಿ. ಈಗ ನೋಡಿ, ಸೆಮಿಕೋಲನ್ ಕಾಮ ಸೆಮಿಕೋಲನ್, ಕಾಮ ಸೆಮಿಕೋಲನ್ ಕಾಮ. ಇನ್ನೊಮ್ಮೆ ಕಾಮ ಸೆಮಿಕೋಲನ್ ಸ್ಪೇಸ್, ಸೆಮಿಕೋಲನ್ ಕಾಮ ಸ್ಪೇಸ್. ಸ್ನೇಹಿತರೆ, ಈ ಶಿಫ್ಟಿಂಗ್ ಕೀಸ್ನ ಮಿನಿಮಮ್ ಆಗಿ ಒಂದು 10-15 ಮಿನಿಟ್ಸ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಈ ಫಿಂಗರ್ ಮೂಮೆಂಟ್ಸ್ ಬರುತ್ತೆ. ಮೂಮೆಂಟ್ಸ್ ಬಂದಾಗ ಏನಾಗುತ್ತೆ, ಸ್ಪೀಡಾಗಿ ಮತ್ತು ಅಕ್ಯುರೇಟಾಗಿ ಟೈಪಿಂಗ್ ಮಾಡೋದನ್ನ ನಾವು ಕಲಿಬೋದು. ಈಗ ಒಂದು ಫ್ಲೋನಲ್ಲಿ, ಈ ಹೋಮ್ ರೋ ಏನಿದೆ ಅದನ್ನು ಒಂದು ಫ್ಲೋನಲ್ಲಿ ಟೈಪಿಂಗ್ ಮಾಡೋಣ. ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಕಾಮ ಕಾಮ ಸೆಮಿಕೋಲನ್ ಎಲ್ ಕೆ ಜೆ ಕೆ ಸ್ಪೇಸ್. ಮತ್ತೊಮ್ಮೆ ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಕಾಮ ಸೆಮಿಕೋಲನ್
LKJK ಸ್ಪೇಸ್. ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ASDFGF ಸ್ಪೇಸ್ ಕಾಮ ಸೆಮಿಕೋಲನ್ LKJK ಸ್ಪೇಸ್. ಸ್ನೇಹಿತರೆ, ಈ ರೀತಿ ಈ ರೋನ ಮತ್ತು ಶಿಫ್ಟಿಂಗ್ ಕೀಸ್ನ ಮಿನಿಮಮ್ ಒಂದು 20 to 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗೋ ಅಗತ್ಯ ಕೂಡ ಇರೋದಿಲ್ಲ. ಇನ್ನು ಬಿಗಿನರ್ಸ್ ಆದ್ದರಿಂದ ಸ್ಪೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಬೆರಳುಗಳು ಕೀಪ್ಯಾಡ್ ಮೇಲೆ ಸೆಟ್ ಆಗಲಿ, ಕುತ್ಕೊಳ್ಳಿ. ಆ ನಂತರ ತನ್ಪಾಡಿಗೆ ತಾನೇ ಸ್ಪೀಡು ಚೇಂಜ್ ಆಗ್ತಾ ಬರುತ್ತೆ. ಇವತ್ತಿನ ದಿವಸ ಹೋಮ್ವರ್ಕ್ ಏನಪ್ಪ ಅಂದರೆ ಒಂದು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಈ ಹೋಮ್ ರೋ ಮತ್ತು ಶಿಫ್ಟಿಂಗ್ FGF ಸ್ಪೇಸ್ JHJ ಸ್ಪೇಸ್ ಮತ್ತು ಕಾಮ ಸೆಮಿಕೋಲನ್ ಇದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಡೇ 3ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. वीडियोस बनाने हैं फिल्मोरा है ना।